ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಹಾಗಿದ್ರೆ ಈಗ ಒಂದು ಹೊಸ ಡಿಸೈನ್ ಹಾಕ್ತಾಯಿದ್ದೀನಿ. ನೋಡೋರಂತೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ? ನೋಡಿ, ಇವತ್ತು ಆರಾಮಾಗಿ ಹಾಕ್ಬೋದಂಥ ಒಂದು ಡಿಸೈನ್ ಇದು, ಆಯಿತಾ? ಅಂದರೆ ಸಿಂಪಲ್ ಆಗಿದೆ, ಆದರೆ ತುಂಬಾ ಚೆನ್ನಾಗಿದೆ ಡಿಸೈನು. ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಯಾರು ಬೇಕಿದ್ರೂ ಈ ಡಿಸೈನ್ ಮಾಡ್ಬೋದು ಫ್ರೆಂಡ್ಸ್. ಏನಂದರೆ ಏನೂ ಕಷ್ಟ ಆಗಲ್ಲ. ಮತ್ತು ಇನ್ನೊಂದು ನೋಡ್ಬೋದು, ಇಲ್ಲಿ ಮಾಮೂಲಿ ನಾನು ಸ್ಯಾಟಿನ್ಸ್ ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ನಾನು ದಪ್ಪ ಹಾಕ್ಕೊಂಡಿದ್ದೀನಿ, ಯಾಕೆ ಅಂತಂದರೆ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಈ ಬಟ್ಟೆ ಸ್ವಲ್ಪ ಜಾಸ್ತಿ ಓಪನ್ ಬರ್ತಾಯಿತ್ತು ಫ್ರೆಂಡ್ಸ್. ಅಂದರೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅಷ್ಟು. ಆದ್ರೂ ಡಿಸೈನ್ ಮಾತ್ರ ಚೆನ್ನಾಗಿ ಬಂದಿದೆ. ಒಂದು ಡಬಲ್ ಟೈಮ್ ನಾನು ಇದು ಹಾಕ್ಕೊಂಡಿದ್ದೀನಿ, ಕ್ಯಾನ್ವಾಸ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಜೊತೆಗೆ ಈಗ ಎಂಬ್ರಾಯ್ಡ್ರಿ ಬೇಸಿಕ್ ಕ್ಲಾಸಸ್ ಏನು ನಡೀತಾ ಇದೆ ಅದರಲ್ಲಿನೂ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಯಾರು ಕ್ಲಾಸು ಮೆಂಬರ್ಶಿಪ್ ತೊಗೊಂಡಿದ್ರೆ ದಯವಿಟ್ಟು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಇಲ್ಲ ನೋಟಿಫಿಕೇಷನ್ಸ್ ನಿಮಗೆ ಡೈರೆಕ್ಟ್ ಬಂದಿದ್ದರೆ ಪ್ರಾಕ್ಟೀಸ್ ಮಾಡಿ ನೀವು ಮಾಡಿರೋವಂಥ ಫೋಟೋಸ್ನ ನಂಗೆ ಕಳಿಸ್ಕೊಡಿ. ನಾನು ನೋಡಿಬಿಟ್ಟು ಹೇಳ್ತೀನಿ, ಆಯಿತಾ? ಯಾವ ರೀತಿ ಮಾಡಬೇಕು ಏನು ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಮತ್ತು ನಾನಿಲ್ಲಿ ಬಾಲ್ ಚೈನು, ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಮೂರೂ ಒಟ್ಟಿಗೆ ಇಟ್ಕೊಂಡು ಹಾಕ್ಕೋತಾ ಇದ್ದೀನಿ. ಈ ಒಂದು ಮೆಥಡ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ರಿಸ್ಕ್ ಅನಿಸಲ್ಲ, ಕೆಲಸ ಈಸಿಯಾಗಿ ಬೇಗ ಹಾಕ್ಬೋದು. ಒಂದು ಸರ್ತಿ ಬಾಲ್ ಚೈನು, ಒಂದು ಸರ್ತಿ ಸ್ಟೋನ್ ಚೈನ್ ಆ ಥರ ಹಾಕೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ತುಂಬ ಅರ್ಜೆಂಟಲ್ಲಿ ಹಾಕ್ತಾಯಿದ್ದೀವಿ ಅಂದಾಗ ಈ ಥರ ಹಾಕ್ಬೋದು. ಇದು ಅಷ್ಟೇ, ಒಂದು ಸುಮಾರು ಬ್ಲೌಸ್ಗಳನ್ನ ಕಳಿಸ್ಕೊಟ್ಟಿದ್ರು. ಅದರಲ್ಲಿ ಇದು ಒಂದು ಬ್ಲೌಸ್ ಆಗಿರುತ್ತೆ, ಆಯಿತಾ? ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಾನು ಇಷ್ಟು ದಿನ ವೀಡಿಯೋನೇ ಹಾಕೋಕ್ಕಾಗಿಲ್ಲ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ತುಂಬಾ ವೀಡಿಯೋಸ್ ಇತ್ತು ಫ್ರೆಂಡ್ಸ್. ವೀಡಿಯೋಸು ಮತ್ತು ಫೋಟೋಸು ತುಂಬ ಇತ್ತು ನನ್ನ ಫೋನಲ್ಲಿ. ಫುಲ್ಲು ಫೋನ್ ಹ್ಯಾಂಗ್ ಆಗ್ತಾಯಿತ್ತು. ಏನಂದರೆ ಏನು ವರ್ಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಫೋನಲ್ಲಿ. ಮತ್ತು ಹೊಸದಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಸ್ಪೇಸ್ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಡಿಲೀಟ್ ಮಾಡೋಣ, ಸ್ವಲ್ಪ ಬೇಡದೇ ಇರೋವಂಥ ಫೋಟೋಸು ಮತ್ತು ಈಗಾಗಲೇ ಅಪ್ಲೋಡ್ ಆಗಿರೋವಂಥ ವೀಡಿಯೋಸ್ನ ಡಿಲೀಟ್ ಮಾಡೋಣ ಅಂತ ಹೋಗಿ ಅದು ಫುಲ್ಲು ಮೊಬೈಲಲ್ಲಿ ಏನೇನಿತ್ತು ಸ್ಟೋರ್ ಮಾಡಿಟ್ಟಿದ್ದೆ ಪ್ರತಿಯೊಂದು ವೀಡಿಯೋಸು, ಫೋಟೋಸ್ ಎಲ್ಲನೂ ಡಿಲೀಟ್ ಆಗಿದೆ. ಹಾಗಾಗಿ ನಂಗೆ ಇವಾಗ ಒಂದೂ ಹಳೆ ವೀಡಿಯೋಸ್ ಇಲ್ಲ. ತುಂಬ ಒಳ್ಳೊಳ್ಳೆ ಡಿಸೈನ್ಸ್ನ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ಹಾಕಬೇಕು ಅಂತ. ಆದರೆ ಯಾವುದೂ ಇಲ್ಲ ಈಗ. ಆದರೆ ಏನೂ ಮಾಡೋಕ್ಕಾಗಲ್ಲ. ಈಗ ಹೊಸದಾಗಿ ನಾನು ಯಾವುದನ್ನ ಮಾಡ್ತಾ ಇರ್ತೀನಿ, ವರ್ಕ್ ಹಾಕ್ತಾ ಇರ್ತೀನಿ, ಅದನ್ನು ಮಾತ್ರ ನಾನು ನಿಮಗೆ ಅಪ್ಲೋಡ್ ಮಾಡಿಕೊಡ್ತೀನಿ ಇನ್ಮೇಲೆ, ಆಯಿತಾ? ಅಂದರೆ ಒಂದು ಹೊಸ ಡಿಸೈನ್ಸ್ ಬರ್ತಾ ಇರುತ್ತಲ್ವ, ನಾನು ಆಗಿಂದಾಗೆ ಮಾಡಿದ್ದನ್ನು ನಾನು ನಿಮ್ಗೆ ಹಾಕ್ಕೊಡ್ತೀನಿ. ಯಾಕಂದರೆ ಈಗ ಆಲ್ರೆಡಿ ನನ್ನ ಹತ್ರ ವೀಡಿಯೋಸ್ ಅಂತೂ ಇಲ್ಲ, ಯಾವ ಫೋಟೋಸ್ ಕೂಡ ಇಲ್ಲ. ಮತ್ತು ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಒಂದು ಇದನ್ನು ಅಂದರೆ ಒಂದು ವೀಡಿಯೋನ ನಾನು ನೀಟಾಗಿ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೂಡ ಮಾಡಿಟ್ಟಿದ್ದೆ. ಅಪ್ಲೋಡ್ ಮಾತ್ರ ಮಾಡಬೇಕಿತ್ತು ಅದನ್ನು. ಅಷ್ಟೊತ್ತಿಗೆ ಅದು ವೀಡಿಯೋ ಹೊರಟೋಗ್ಬಿಟ್ಟಿದೆ, ವಾಯ್ಸ್ ಓವರ್ ಒಂದೇ ಉಳ್ಕೊಂಡಿದೆ. ಹಾಗಾಗಿ ಅದು ವೇಸ್ಟ್ ಆಯಿತು. ಇವಾಗ ಮಾಡಿಟ್ಕೊಂಡಿರೋದು ವಾಯ್ಸ್ ಓವರ್ ಕೂಡ ವೇಸ್ಟೇ. ಜೊತೆಗೆ ವೀಡಿಯೋನೇ ಡಿಲೀಟ್ ಆಗಿರೋದ್ರಿಂದ ಹಾಕೋಕ್ಕಾಗಲ್ಲ. ತುಂಬಾ ಅದರಲ್ಲಿ ಒಂದು ಟೈಲರ್ ನನಗೆ ಬ್ಲೌಸ್ನ ಕಳಿಸ್ಕೊಟ್ಟಿದ್ರು. ಒಳ್ಳೊಳ್ಳೆ ಡಿಸೈನ್ಸ್ ಹಾಕಿದ್ದೆ ಅದರಲ್ಲಿ ನಾನು. ಮತ್ತು ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೆ. ಪ್ರತಿಯೊಂದು ಅದರಲ್ಲಿ ತೋರಿಸಿದ್ದೆ ನಾನು. ಎಲ್ಲ ಬ್ರೈಡಲ್ ವರ್ಕ್ ಇರೋವಂಥ ಬ್ಲೌಸ್ ಡಿಸೈನ್ಸ್ ಇತ್ತು ಅದರಲ್ಲಿ. ಆದರೆ ಡಿಲೀಟ್ ಆಗಿಬಿಡ್ತು ವೀಡಿಯೋ. ಈಗ ಏನೇ ಮಾಡಿದ್ರು ಅದು ನಾನು ಬೇರೆ ಒಂದು ಆ್ಯಪ್ ಕೂಡ ಹಾಕ್ಕೊಂಡು ನೋಡಿದೆ, ಡೌನ್ಲೋಡ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಹಾಗಾಗಿ ಅದು ನಿಮಗೆ ಹಾಕ್ಲಿಕ್ಕೆ ಆಗಲಿಲ್ಲ ವೀಡಿಯೋನ, ಓಕೆನಾ? ನೋಡಿ, ಇಲ್ಲಿ ಪುಟ್ಟದಾಗಿ ಬುಟ್ಟಗಳನ್ನ ಹಾಕ್ಕೋತಾ ಇದ್ದೀನಿ. ನೀವು ಕೂಡ ಅಷ್ಟೇ ಈ ಥರ ಒಂದು ಪುಟ್ಟು ಬುಟ್ಟಗಳು ಹಾಕ್ಕೊಂಡ್ರೆ ಸೇಮ್ ನಾವು ಮಣಿಗಳನ್ನ ಹಾಕಿರೋ ಥರನೇ ಅನಿಸುತ್ತೆ, ಓಕೆನಾ? ಮತ್ತು ಯಾರೆಲ್ಲ ಬರೀ ನಮ್ಮ ಚಾನಲಲ್ಲಿ 239 ರೂಪಾಯಿಗೆ ನಾವು ಬೇಸಿಕ್ ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಾಯಿನ್ ಆಗ್ಬೋದು. ಈಸಿಯಾಗಿ ನೀವು ಒಂದು ಎಂಬ್ರಾಯ್ಡ್ರಿ ವರ್ಕ್ನ ಕಲಿಬೋದು. ಈಗಾಗಲೇ ಒಂದಷ್ಟು ಜನ ನಮ್ಮ ಇದರಲ್ಲಿ ಕಲಿತಾ ಇದ್ದಾರೆ, ಈ ಬ್ಯಾಚಲ್ಲಿ ಕಲಿತಾ ಇದ್ದಾರೆ. ಮತ್ತು ನೆನ್ನೆ ನನಗೊಬ್ಬರು ಕಾಲ್ ಮಾಡಿ ಕೇಳಿದರು, ಏನಪ್ಪ ಅಂತಂದರೆ ಬ್ರೈಡಲ್ ವರ್ಕು ಮತ್ತು ವಿತ್ ಮೆಜರ್ಮೆಂಟು ದೊಡ್ಡ ಡಿಸೈನ್ಸ್ಗಳು ಇದನ್ನೆಲ್ಲ ತೋರಿಸ್ಕೊಡೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಕೇಳಿದರು. ಅಂದರೆ ಈಗ ಇರೋ ಬ್ಯಾಚಲ್ಲಿ ಆಗಲ್ಲ. ನೆಕ್ಸ್ಟ್ ಒಂದು ಪ್ಲ್ಯಾನಿಂಗ್ ಏನಿದೆ ಅಂತಂದರೆ ಅದನ್ನು ಒಂದು ಮಾಸ್ಟರ್ ಲೆವೆಲ್ ಕ್ಲಾಸ್ ಅಂತೇಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ನಿಮಗೆ ಬರೀ ಬ್ರೈಡಲ್ಲು ವಿತ್ ಮೆಜರ್ಮೆಂಟ್ ಅಂದರೆ ಬೇರೆ ಬೇರೆ ಪ್ಯಾಟ್ರನಲ್ಲಿ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀವಲ್ವ, ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಒಂದು ಐಡಿಯಾ ಇದೆ. ಆದರೆ ಈಗಿನ ಬ್ಯಾಚಲ್ಲಿ ಸ್ವಲ್ಪ ಜನ ಈಗಾಗಲೇ ಯಾರು ಬೇಸಿಕ್ ಕಲಿತಿದ್ದಾರಲ್ವ, ಅವರು ಸ್ವಲ್ಪ ಮಟ್ಟಿಗಾದರೂ ಕಂಪ್ಲೀಟ್ ಆದರೆ ಅವರಿಗೂ ಸುಲಭ ಆಗುತ್ತಲ್ಲ ಅಂಥೇಳಿ ಒಂದು ಯೋಚನೆ ಮಾಡ್ತಾ ಇರೋದು ಅಷ್ಟೇ. ಅದರಿಂದ ಈಗ ಜಾಯಿನ್ ಆಗೋರು ಏನಿದ್ದೀರಾ, ಅವರು ಬೇಸಿಕ್ ಕಲಿಬೇಕು ಅಂತ ಅಂದರೆ ಆರಾಮಾಗಿ ಸೇರ್ಕೋಬೋದು. ಇದರಲ್ಲಿ ನಿಮಗೆ ಆಲ್ರೆಡಿ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೀರಾ ಅಂತ ಅನ್ನೋರು ಏನು ಅವಶ್ಯಕತೆ ಇರಲ್ಲ. ಅಂದರೆ ಬೇಸಿಕ್ ಬರ್ತಾ ಇದೆ ಅಂತಂದರೆ ನೀವು ಬೇಕಾಗಲ್ಲ ಅನ್ಕೋತೀನಿ. ಆದರೆ ಇನ್ನೂ ಚೆನ್ನಾಗಿ ಕಲಿತೀನಿ ಅನ್ನೋರಿದ್ರೆ ಸೇರ್ಕೊಂಡು ಕಲಿಬೋದು. ಯಾಕಂದರೆ ಒಂದು ಚಿಕ್ಕ ಪಾಯಿಂಟ್ಸ್ ಕೂಡ ನಾವು ಅದರಲ್ಲಿ ಹೇಳ್ತಾ ಇರ್ತೀವಿ.
ನೀಟ್ ಬರ್ತಾ ಇಲ್ಲ, ಫಿನಿಶಿಂಗ್ ಬರ್ತಾ ಇಲ್ಲ ಅಂತಂದರೆ ಆರಾಮಾಗಿ ನೀವು ಕಲಿಬೋದು. ಯಾಕೆ ಅಂತಂದರೆ ಅದರಲ್ಲಿ ವಿತ್ ನಾನು ಯಾವ ರೀತಿ ಬೋರ್ಡ್ನ ಮೂವ್ ಮಾಡ್ತೀನಿ, ಜೊತೆಗೆ ನಂಬರ್ ಸಮೇತ ನಾನು ತೋರಿಸ್ತಾ ಇದ್ದೀನಿ ಅದರಲ್ಲಿ. ಓಕೆನಾ? ಯಾವ ನಂಬರ್ನಲ್ಲಿ ಇಟ್ಕೊಂಡು ನಾವು ಮೂವ್ ಮಾಡಿದ್ರೆ ಬೋರ್ಡ್ನ ಯಾವ ರೀತಿ ನಿಮಗೆ ಒಂದು ಕ್ರಿಯೇಟ್ ಆಗುತ್ತೆ ಡಿಸೈನ್ ಅನ್ನೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಅವರು ಎಲ್ಲರದು ಅದು ಬ್ಯಾಚ್ ಮುಗಿತಾ ಇದೆ ಅನ್ನುವಾಗಲೇ ಆ ಕ್ಲಾಸ್ ಕೂಡ ಶುರು ಮಾಡ್ತೀನಿ. ಮಾಸ್ಟರ್ ಲೆವೆಲ್ ಕ್ಲಾಸ್ ಅಂತಲೇ ಇರುತ್ತೆ ಅದು ಎಂಬ್ರಾಯ್ಡ್ರಿಯಲ್ಲಿ. ಅದು ಬಂದುಬಿಟ್ಟು ನಿಮಗೆ ಬ್ರೈಡಲ್ ವರ್ಕ್ ಜೊತೆಗೆ ಬರುತ್ತೆ. ಅಂದರೆ ಹೆವಿ ಡಿಸೈನ್ಸ್ ಎಲ್ಲ ನಾವು ಕ್ರಿಯೇಟ್ ಮಾಡ್ತಿದ್ದೀವಲ್ವ ಇವಾಗ, ಮದುವೆ ಹೆಣ್ಣಿಗಾಗಿರ್ಬೋದು ಅಥವಾ ಒಂದು ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಹಾಕ್ಬೋದು. ಆ ಥರ ಒಂದು ಬ್ಲೌಸ್ಗಳನ್ನ ನಾವು ಸ್ಟಿಚ್ ಮಾಡ್ಬೋದು. ಅಂದರೆ ಏನು ಗೊತ್ತಾ, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಅದನ್ನು ಆರಾಮಾಗಿ ಹಾಕ್ತಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಾವು ಈ ರಾಲ್ಸನ್ ಮಿಷಿನು ಇದು ಬಂದುಬಿಟ್ಟು ಮ್ಯಾನ್ಮೇಡ್ ಮಿಷಿನು. ಯಾಕೆಂತಂದರೆ ಇದರಲ್ಲಿ ಯಾವುದೇ ರೀತಿ ನಾವು ಬಟ್ಟೆ ಹಾಕಿದ ಕೂಡಲೇ ಅದಾಗದೇ ಯಾವ ಕೆಲಸನೂ ಮಾಡ್ಕೊಳ್ಳಲ್ಲ. ವಿತ್ ಪ್ಯಾಟರ್ನ್ ಕೂಡ ಅದರಲ್ಲೇ ಬಂದುಬಿಡುತ್ತೆ ಕಂಪ್ಯೂಟರ್ ಮಿಷಿನ್ ಆದರೆ. ಇದರಲ್ಲಿ ಎಲ್ಲನೂ ನಾವೇ ಮಾಡಬೇಕಾಗುತ್ತೆ, ಮೆಜರ್ಮೆಂಟಿಂದ ಹಿಡಿದು ಎಲ್ಲ ನಾವೇ ಮಾಡ್ಕೋಬೇಕು. ಹಾಗಾಗಿ ಇದರಲ್ಲಿ ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತಂದರೆ ಅದಕ್ಕೊಂದು ಕ್ಲಾಸ್ ಅಂತ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಒಂದು 4 ನಾನು ರಾಮ ಗ್ರೀನ್ ಕಲರ್ ಥ್ರೆಡ್ ಬರುತ್ತೆ ಅಲ್ವಾ, ಆ ಕಲರ್ ಥ್ರೆಡ್ಡಿಂದ ನಾನಿಲ್ಲಿ ಲೀಫ್ಗಳನ್ನ ಹಾಕ್ಕೊಂಡಿದ್ದೆ. ಈಗ ನಾನು ಅದು ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂತ ಅಂದ್ಬಿಟ್ಟು ನಾನು ಗೋಲ್ಡ್ ಕಲರಲ್ಲಿ ಹಾಕಿದ್ದೀನಿ ಇದನ್ನು. ಇದೇ ಡಿಸೈನ್ ರಿಪೀಟ್ ತುಂಬಾ ಬಂದಿದೆ ಫ್ರೆಂಡ್ಸ್. ಏನು ಗೊತ್ತಾ, ಅಂದರೆ ಯಾರಿಗೋ ಒಬ್ರಿಗೆ ಹಾಕ್ದಾಗ ಅದು ಇಷ್ಟ ಆಗಿರುತ್ತೆ. ಅವ್ರ ಬ್ಲೌಸ್ ಮೇಲೆ ಕಾಂಟ್ರಾಸ್ಟ್ ಕಲರ್ ಯಾವಾಗ ಚೆನ್ನಾಗಿ ಕಾಣಿಸ್ತಿರುತ್ತೋ ಆವಾಗ ಪ್ರತಿಯೊಬ್ಬರು ಅದೇ ಡಿಸೈನ್ ಇರಲಿ ಅಂತ ಹೇಳ್ತಾರೆ. ನಾನು ಹೇಳೋದು ಅಷ್ಟೇ, ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ತೀವಿ ಅಂತ ಅಂದರೆ ಮೇಯ್ನು ಸ್ಯಾರಿ ಕಲರ್ ಕಾಂಬಿನೇಷನ್ ಕಾಂಟ್ರಾಸ್ಟಲ್ಲಿರಬೇಕು. ಸೇಮ್ ಕಲರ್ ಇದ್ದು ಅಥವಾ ಡಿಮ್ ಕಲರ್ ಇತ್ತು ಅಂತಂದರೆ, ಇಲ್ಲ ಥ್ರೆಡ್ಡನ್ನು ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ, ಚೆನ್ನಾಗಿ ಕಾಣುತ್ತೆ. ಇಲ್ಲ ನಮಗೆ ಪರ್ಫೆಕ್ಟಾಗಿ ಸ್ಯಾರಿ ಕಲರಲ್ಲೇ ಮಾಡಿಕೊಡಿ ಅಂತ ಅಂದಾಗ ಅಷ್ಟು ಲುಕ್ಕಾಗಿ ಕಾಣಿಸ್ತಾ ಇರಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ಕೆಲವು ಜನ ಇವಾಗ ಕಸ್ಟಮರ್ಸ್ ಬರ್ತಾರೆ, ಅವರು ಮೇಡಮ್ ಅದು ಈ ಡಿಸೈನೇ ಮಾಡಿ ನಮಗೆ ಅಂತ ಹೇಳಿರ್ತಾರೆ. ಆದರೆ ನಾವು ಅದೇ ಡಿಸೈನೇ ಇವ್ರು ಕೊಟ್ಟಿರೋ ಬ್ಲೌಸ್ ಮೇಲೆ ಮಾಡಿರ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಸ್ಯಾರಿ ಕಲರ್ ಚೆನ್ನಾಗಿಲ್ಲದೆ ಇರೋದ್ರಿಂದ ಡಿಸೈನ್ ಅಷ್ಟು ಹೈಲೈಟ್ ಕಾಣಿಸ್ತಾ ಇರಲ್ಲ. ಅವಾಗ ಅವ್ರ ಮೈಂಡಲ್ಲಿ ಏನು ನೋಡ್ತಿರುತ್ತೆ ಅಂದರೆ, ಏನಪ್ಪ ಇವ್ರು ತೋರಿಸಿದ ಡಿಸೈನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಅವತ್ತು ಹಾಕಿದ್ರು ಇಲ್ಲಿ, ಆದರೆ ನನ್ನ ಸ್ಯಾರಿಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಿಲ್ವಲ್ಲ ಅಂಥೇಳಿ ಅನ್ಕೋಬೋದು. ಅದಕ್ಕೆ ಮೇಯ್ನ್ ಕಾರಣನೇ ಅದು, ಅವ್ರ ಸ್ಯಾರಿ ಕಲರ್ ಕಾಂಬಿನೇಷನಲ್ಲಿ ಅಷ್ಟು ಚೆನ್ನಾಗಿ ಕಲರ್ ಕಾಂಬಿನೇಷನ್ ಇರೋದಿಲ್ಲ. ಹಾಗಾಗಿ ಆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಆದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಮಾತ್ರ ಎಂಥ ಒಂದು ಪುಟ್ಟ ಡಿಸೈನ್ ಆದ್ರೂ, ಒಂದು ಸಿಂಪಲ್ ಡಿಸೈನ್ ಆದ್ರೂ ಹೈಲೈಟಾಗಿ ಕಾಣಿಸುತ್ತೆ ಅಷ್ಟೇ. ಮತ್ತು ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ. ಮತ್ತು ಏನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಮೂಲಕ ತಿಳಿಸಿ, ನಾನು ಬೇಕಾದ್ರೆ ನಿಮ್ಮ ಡೌಟ್ ಕ್ಲಿಯರ್ ಮಾಡಿಕೊಡ್ತೀನಿ ಎಂಬ್ರಾಯ್ಡ್ರಿ ಬಗ್ಗೆ. ಓಕೆನಾ? ನೋಡಿ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇದು ಡಿಸೈನು. ತುಂಬಾ ಚೆನ್ನಾಗಿದೆ. ಬ್ಯಾಕ್ ಕೂಡ ಫಸ್ಟೇ ರೆಡಿ ಮಾಡಿದ್ದೆ. ಇದು ಬ್ಯಾಕ್ ಸೈಡು ರೆಡಿ ಮಾಡಿದ ಮೇಲೇ ಫ್ರಂಟ್ ಮಾಡಿದ್ದು ನಾನು. ನೋಡಿ ಬ್ಯಾಕ್ ಕೂಡ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಓಕೆನಾ? ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಡಿಸೈನು. ನೀವು ಕೂಡ ಅಷ್ಟೇ ನಿಮ್ಮ ಬ್ಲೌಸಿಗೂ ಕೂಡ ಈ ಥರ ಒಂದು ಡಿಸೈನ್ಸ್ನ ಹಾಕೋಬೋದು. ಬೇಕಂತಂದರೆ ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಡಿಸೈನ್ನ ಹಾಕ್ಕೊಳ್ಳಿ. ತುಂಬಾ ಈಸಿ. ಈಗ ಯಾರು ಬಿಗಿನರ್ಸ್ ಕಲಿತಿದ್ದೀರಾ, ವೀಡಿಯೋಸ್ನ ಆನ್ ಮಾಡಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ನೀವು ಮಾಡ್ಬೋದು. ಓಕೆನಾ? ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಮೆಂಬರ್ಶಿಪ್ ತೊಗೊಳ್ಳಿ. ಬಿಗಿನರ್ಸ್ ಯಾರಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಮೆಂಬರ್ಶಿಪ್ ತೊಗೊಂಡು ಕೇವಲ 239 ರೂಪಾಯಿಗೆ ಮಾತ್ರನೇ ಇರೋವಂಥದ್ದು. 239 ರೂಪಾಯಿಗೆ ಇರೋವಂಥದ್ದು. ಹಾಗಾಗಿ ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.